ಏನ್ ವಿಷಯ ಅಂದ್ರೆ ನನ್ಗೆ ಹೇಗ್ ಜಾಬ್ ಸಿಕ್ತು ಅಂತ ಇಲ್ಲಿ ತುಂಬಾ ಜನ ಕ್ವಶನ್ ಮಾಡ್ತಾ ಇದ್ರೆ ನಾನು ಇವತ್ತು ಹೇಳ್ತೀನಿ ಕ್ಲಿಯರ್ ಆಗಿ ನನ್ಗೆ ಹೇಗ್ ಜಾಬ್ ಸಿಕ್ತು ಇಲ್ಲಿ ಅಂತ. ಕನ್ನಡಿಗರೇ ಯಾಕೆ ಜಾಬ್ ಕೊಡಿಸ್ಬೇಕು ಅಂತ ನನ್ಗೆ ಯಾಕೆ ಇಂಟ್ರೆಸ್ಟ್ ಆಯ್ತು ಅಂದ್ರೆ, ಎಷ್ಟು ಕಾಸ್ಟ್ ಆಗುತ್ತೆ ಅಂದ್ರೆ 90 ಇಂದ 1 ಲ್ಯಾಕ್ ಆಗುತ್ತೆ. ಏಜೆಂಟ್ಗಳು ಮೋಸ ಮಾಡ್ತಾರೆ ಅಂತ, ಆದ್ರೆ ಎಲ್ಲಾ ಏಜೆಂಟ್ಗಳು ಇರಲ್ಲ. ನನ್ಗೆ ಇದರಿಂದ ಯಾವ್ದೇ ಲಾಭ ಇಲ್ಲ. ಒಟ್ನಲ್ಲಿ ನನ್ಗೆ ಏನು ಅಂದ್ರೆ ಇಲ್ಲಿ ಕನ್ನಡಿಗರಿಗೆ ಕೆಲಸ ಆಗ್ಬೇಕು, ಅಷ್ಟೇ ನನ್ನ ಮೈನ್ ಉದ್ದೇಶ. ಹಾಯ್, ಎಲ್ರು ಹೇಗಿದ್ದೀರಾ? ನಾನ್ ನಿಮ್ಮ ಗಲ್ಫ್ ಕನ್ನಡಿಗ ಮೋಹನ್. ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಕನ್ನಡಿಗರಿಗೆ ಜಾಬ್ಗೋಸ್ಕರ ಈ ಚಾನಲ್ ಕ್ರಿಯೇಟ್ ಮಾಡಿದೀನಿ ಅಂತ. ತುಂಬಾ ಪಾಸಿಟಿವ್ ಕಮೆಂಟ್ಗಳು ಬರ್ತಿದೆ, ಖುಷಿ ಆಯ್ತು. ತುಂಬಾ ಪರ್ಸನಲ್ ಆಗಿ ತುಂಬಾ ಜನ ಮೆಸೇಜ್ಗಳು ಮಾಡ್ತಾ ಇದೀರಾ, ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ತಿದೀರಾ, ಖುಷಿ ಆಯ್ತು. ಹಾಗೆ ಸ್ವಲ್ಪ ಜನ ದುಬೈಯಿಂದ ನನ್ನ ಕಾಂಟ್ಯಾಕ್ಟ್ ಮಾಡ್ತಿದೀರಾ. ಆದ್ರೆ ದುಬೈಗೆ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನು ಯೂಸ್ ಆಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಡಿಯಾದಿಂದ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಎಲ್ಲಿ ಇಂಟರ್ವ್ಯೂ ಆಗುತ್ತೆ ಏನು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಜಾಬ್ ಹೇಗ್ ಸಿಕ್ತು ಅಂತ ತುಂಬಾ ಜನ ಕ್ವಶನ್ಸ್ ಗಳು ಕೇಳ್ತಿದ್ರಿ. ತುಂಬಾ ಖುಷಿ ಆಯ್ತು, ನಾನು ಅದಕ್ಕೆ ಹೇಳ್ಬೇಕು ಅಂತ ಬಂದೆ. ನನಗಿಲ್ಲಿ ಫಸ್ಟ್ ಜಾಬ್ ಆಗಿದೆ ಹೆಂಗೆ ಅಂದ್ರೆ, ನಾನು ಟೊಯೋಟೋದಲ್ಲಿ ಮಾಡ್ತಿದ್ದೆ ಬೆಂಗಳೂರಲ್ಲಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಒಬ್ಬ ಫೈಜಿಲ್ ಅಂತ ಇದ್ದ, ಅಂದ್ರೆ ಕೇಳೋದವನು ಮಲಯಾಳೀಸ್. ಅವನು ನನ್ನ ತುಂಬಾ ಕ್ಲೋಸ್ ಫ್ರೆಂಡ್. ಅವನು ನನಗೆ ಇದು ಗಲ್ಫ್ ಬಗ್ಗೆ ಮತ್ತೆ ದುಬೈ ಬಗ್ಗೆ ಹೇಳ್ದ, ಈ ತರ ಇಂಟರ್ವ್ಯೂ ಇದೆ, ಅಲ್ಲಿ ತುಂಬಾ ಸ್ಯಾಲ್ರಿ ಸಿಗುತ್ತೆ ಅದು ಇದು ಅಂತ. ಫಸ್ಟ್ ನನ್ಗೆ ಐಡಿಯಾನು ಇರ್ಲಿಲ್ಲ ದುಬೈ ಮತ್ತೆ ಗಲ್ಫ್ ಕಂಟ್ರಿ ಅಂದ್ರೆ ನನ್ಗೇನಂದ್ರೆ ಏನು ಗೊತ್ತಿರ್ಲಿಲ್ಲ. ಪಾಪ ಅವನು ಫಸ್ಟ್ ಟೈಮು ನಂಗೆ ಬಲವಂತ ಮಾಡಿ ಅವನೇ ರಿಸ್ಯೂಮ್ ರೆಡಿ ಮಾಡಿಸಿ ಕರ್ಕೊಂಡು ಹೋದ ಇಂಟರ್ವ್ಯೂ ಕರ್ಕೊಂಡು ಹೋದ್ವಿ. ಹೋಯ್ತು. 2ನೇ ಸಲ ಅವ್ನು ಬರಕ್ಕಾಗ್ಲಿಲ್ಲ, ನನ್ನೇ ಕಳಿಸ್ದ. ನಾನು ಹೋದೆ. 2ನೇ ಸಲನು ಫೈಲು. 3ನೇ ಸಲ ಅವನು ವೆಕೇಶನ್ ಅಲ್ಲಿ ಇದ್ದ, ಹಾಗಾಗಿ ಅವನು ಬಂದಿರ್ಲಿಲ್ಲ. ನಾನು ಹೋದೆ. 3ನೇ ಟೈಮು ರಿಜೆಕ್ಟ್ ಆಯ್ತು. ಮತ್ತೆ 4ನೇ ಟೈಮ್ ನಾನು ಹೋಗೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಅವನು ವೆಕೇಶನ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದ. ಆಮೇಲೆ ಅವನೇ ಬಲವಂತ ಮಾಡಿ ಬಾ ಇಬ್ರು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಇಂಟರ್ವ್ಯೂ ಆಯ್ತು. ಅದೃಷ್ಟವಶ ಏನಂದ್ರೆ ನಾನು ಸೆಲೆಕ್ಷನ್ ಆದೆ, ಅವ್ನು ಸೆಲೆಕ್ಷನ್ ಆಗಿಲ್ಲ. ಆಮೇಲೆ ಮತ್ತೆ ಅವನು ಸೆಲೆಕ್ಷನ್ ಆಗಿದೆ, ಇವಾಗ ಅವ್ನು ದುಬೈಯಲ್ಲಿ ಇದ್ದಾನೆ. ನಾನು ಇಲ್ಲಿಗೆ ಸೌದಿಗೆ ಬಂದು 6 ಮಂತ್ ಆದ್ಮೇಲೆ ಅವನು ಇನ್ನೊಂದು ಇಂಟರ್ವ್ಯೂ ಬೇರೆ ಕಂಪ್ನಿಯಲ್ಲಿ ಸೆಲೆಕ್ಷನ್ ಆಗಿ ಇನ್ನು ಒಳ್ಳೆ ಸ್ಯಾಲರಿಗೆ ಹೋಗಿದ್ದಾನೆ ದುಬೈಗೆ. ಅವನದು ಇವಾಗ ಫ್ಯಾಮಿಲಿ ಎಲ್ಲ ದುಬೈಯಲ್ಲೇ ಇದೆ. ಹಿಂಗೆ ಒಳ್ಳೆ ಫ್ರೆಂಡ್ ಅವನ್ನ ನೆನ್ಕೊಂತೀನಿ ನಾನು ಯಾವಾಗ್ಲೂ. ಅವನಿಂದಾನೇ ನನಗೆ ಜಾಬ್ ಆಗಿದ್ದು. ಆಮೇಲೆ ಮತ್ತೆ ಇಲ್ಲಿಗೆ ಬಂದಿದ್ದು ಹೇಗೆ ಅಂದ್ರೆ, ಟೋಟಲ್ 8 ಜನ ಸೆಲೆಕ್ಷನ್ ಆಗಿದ್ವಿ. ಬೆಂಗಳೂರಲ್ಲಿ ಇಂಟರ್ವ್ಯೂ ಆಗಿದ್ದು. ಒಳ್ಳೆ ಕಂಪ್ನಿ. ಮುಂಚೆ ಎಲ್ಲ ಭಯ ಆಗಿತ್ತು, ಯಾವ ಕಂಪ್ನಿ ಏನು ಅಂತ ನಮ್ಗೆ ಸರಿ ಗೊತ್ತಿರ್ಲಿಲ್ಲ. ಆಮೇಲೆ 8 ಜನ ಇದ್ರಲ್ಲ, ಅದ್ರಲ್ಲಿ ಒಬ್ಬನ ಫ್ರೆಂಡ್ ಇದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಂತೆ. ಅವನು ಸ್ವಲ್ಪ ಧೈರ್ಯ ಹೇಳಿದ, ಇದು ಒಳ್ಳೆ ಕಂಪ್ನಿ ಬರ್ಬೋದು ಅಂತ. ಅದೇ ಧೈರ್ಯದ ಮೇಲೆ ಬಂದ್ವಿ. 8 ಜನ ಬಂದ್ವಲ್ಲ, ಹಾಗಾಗಿ ಸ್ವಲ್ಪ ಏನೋ ಅಷ್ಟು ಭಯ ಆಗ್ಲಿಲ್ಲ. ಬಂದಾದ್ಮೇಲೆ 8 ಜನದಲ್ಲಿ ಮೈನ್ ಬ್ರಾಂಚ್ ಇಂದ ಎಲ್ಲಾರನು ಬೇರೆ ಬೇರೆ ಬ್ರಾಂಚ್ ಗಳಿಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು. ಇವಾಗ ಏನ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ 3 ಜನ ಇರಿಸ್ಕೊಂಡ್ರು. ಆಮೇಲೆ ಮತ್ತೆ ನೆಕ್ಸ್ಟ್ ಏನೋ ಜಾಬ್ ಏನೋ ಆಯ್ತು. ಮತ್ತೆ ಇರೋದು ಹೆಂಗೆ ಅಂತ, ರೂಮ್ ಮತ್ತೆ ಫುಡ್. ರೂಮ್ ಏನೋ ಕಂಪ್ನಿ ಪ್ರೊವೈಡ್ ಮಾಡ್ತು. ಅದಕ್ಕೆ ಅಲ್ಲಿ ಆಲ್ರೆಡಿ ಹಳಬ್ರು ಇರ್ತಾರಲ್ಲ, ರೂಮ್ ಅಲ್ಲೇ ನಾವು ಶೇರಿಂಗ್ ಎಲ್ಲ ಬಂದು ಒಳ್ಳೆ ಆಯ್ತು. ಮತ್ತೆ ಊಟನೂ ಅಷ್ಟೇ, ಎಲ್ಲ ಇಂಡಿಯನ್ ಫುಡ್ ಏನೇನಿದೆ ಎಲ್ಲ ಸಿಗತ್ತೆ. ಒಳ್ಳೆ ಅಡ್ಜಸ್ಟ್ಮೆಂಟ್ ಆಯ್ತು. ನಾನು ಅಡ್ಜಸ್ಟ್ ಆಗಕ್ಕೆ ಒಂದು 3 ಮಂತ್ ಅಲ್ಲಿ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟೆ. ಆಮೇಲೆ ಬರ್ತಾ 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 ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಂಗೆಲ್ಲ ಸ್ವಲ್ಪ ಔಟ್ ಸೈಡ್ ಎಲ್ಲ ಹೋಗಿ ಧೈರ್ಯ ಬಂತು. ಅಂದ್ರೆ ಕಂಫರ್ಟೇಬಲ್. ಬೆಂಗಳೂರು ಓಕೆ, ಬೆಂಗಳೂರಿಗಿಂತ ಒಳ್ಳೆ ಕಂಫರ್ಟೇಬಲ್ ಆಯ್ತು ನನ್ಗೆ ಇಲ್ಲಿ ಜಾಬ್ಗಳ ಬಗ್ಗೆ. ಮತ್ತೆ ಆಮೇಲೆ ನೋಡ್ಬೇಕಾದ್ರೆ ಕನ್ನಡಿಗರು ಯಾರು ಇರ್ತಾ ಇರ್ಲಿಲ್ಲ. ಅಂದ್ರೆ ಜಾಬ್ ಬಗ್ಗೆ ಸರ್ಚ್ ಮಾಡಿ ಇಂಟರ್ವ್ಯೂ ಕೊಡೋರಾಗ್ಲಿ. ಇವಾಗ ಬೆಂಗಳೂರಲ್ಲಿ ನಾವು ಇಂಟರ್ವ್ಯೂಗೆ ಹೋದ್ರು ಅಲ್ಲಿ 10 ಜನದಲ್ಲಿ ಬರೀ 2 ಮಾತ್ರ ಕನ್ನಡಿಗರು ಇರ್ತಾರೆ, ಇನ್ನೆಲ್ಲ ಬೇರೆ ರಾಜ್ಯದವರೇ ಇರ್ತಾರೆ. ಅದ್ ನೋಡಿ ನೋಡಿ ನನ್ಗೇನು ಅನ್ಸಲ್ಲ. ಬಟ್ ಯಾಕೆ ಟ್ರೈ ಮಾಡಲ್ಲ ಕನ್ನಡಿಗರು ಬೇರೆ ಕಡೆ ಬರೋದಕ್ಕೆ ಜಾಬ್ ಅಂತ ನನಗಂತೂ ಗೊತ್ತಿಲ್ಲ. ಇವಾಗ ಇತ್ತೀಚೆಗೆ ಇವಾಗ ನಾನೊಂದು ಲಾಸ್ಟ್ ವೀಕ್ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೆ ಯೂಟ್ಯೂಬ್ ಅಲ್ಲಿ. ಅದು ಸ್ವಲ್ಪ ವೈರಲ್ ಆಗಿದೆ. ಅಲ್ಲಿಂದ ತುಂಬಾ ಜನ ಕಾಮೆಂಟ್ ಮಾಡೋದು ಮತ್ತೆ ಪರ್ಸನಲ್ ಆಗಿ ಮೆಸೇಜ್ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡ್ರು. ಅವ್ರು ಹೇಳೋ ಪ್ರಕಾರ ನಮಗೂ ತುಂಬಾ ಬರಕ್ ಆಸೆ ಇದೆ, ಬಟ್ ರೂಟ್ ಸಿಗ್ತಿಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಅಂತ. ಒಬ್ಬೊಬ್ರು ಹೇಳ್ತಾರೆ ಏಜೆಂಟ್ ಮುಖಾಂತರ ಬರಬೇಡಿ, ಫ್ರಾಡ್ ಮಾಡ್ಬಿಡ್ತಾರೆ ಅಂತ. ಮತ್ತೆ ಆನ್ಲೈನ್ ಅಂದ್ರೆ ವೆಬ್ಸೈಟ್ಗಳಲ್ಲಿ Naukri.com ಮತ್ತೆ ಲಿಂಕ್ಡ್ ಇನ್ ಅದೆಲ್ಲ ಇದೆ. ಬಟ್ ಅದೆಲ್ಲ ಮಿಡಲ್ ಕ್ಲಾಸ್ ಅವ್ರು ಅಂತೂ ಅದೆಲ್ಲ ಫಾಲೋ ಅಪ್ ಮಾಡಿ ಹಂಗಿಂದ ಬರಕಂತ ಚಾನ್ಸೇ ಇಲ್ಲ. ಇನ್ನೊಂದು 2ನೇ ಆಪ್ಷನ್ ಏನು ಅಂದ್ರೆ, ಅವರೇ ದುಬೈಗೆ ಅಥವಾ ಸೌದಿಗೆ ವಿಸಿಟ್ ಬರಬೇಕು. ವಿಸಿಟ್ ಅಂದ್ರೆ ವಿಸಿಟಿಂಗ್ ವೀಸಾದಲ್ಲಿ ಜಾಬ್ ಆಗಲ್ಲ. ಎಷ್ಟೊಂದ್ ಜನ ವಿಸಿಟಿಂಗ್ ವೀಸಾದಲ್ಲಿ ಬಂದು ಜಾಬ್ ಹುಡ್ಕಕ್ ನೋಡ್ತಾರೆ, ಬಟ್ ಆಗಲ್ಲ. ಎಕ್ಸಾಂಪಲ್ ನಾನೇ, ವೈಫ್ ವಿಸಿಟಿಂಗ್ ವೀಸಾದಲ್ಲೇ ಬಂದು ಜಾಬ್ ಆಗಿಲ್ಲ, ಹಾಗಾಗಿ ಮತ್ತೆ ರಿಟರ್ನ್ ಹೋಗಿ ಮತ್ತೆ ಬರಬೇಕು. ಇವಾಗ ಅದಕ್ಕೆ ಬರೋರಾದ್ರೆ ವರ್ಕ್ ವೀಸಾ ಅಂತ ಸಿಗುತ್ತೆ. ವರ್ಕ್ ವೀಸಾ 90,000 ಟು 1 ಲ್ಯಾಕ್ ಆಗುತ್ತೆ. ಅಷ್ಟು ಖರ್ಚು ಮಾಡ್ಕೊಂಡ್ ಬಂದು ಫ್ಲೈಟ್ ಟಿಕೆಟ್ ಎಕ್ಸ್ಟ್ರಾ, ಫ್ಲೈಟ್ ಟಿಕೆಟ್ ಒಂದು 40,000 ಆಗುತ್ತೆ. ಒಂದೂವರೆ ಲಕ್ಷ. ಮತ್ತೆ ಇಲ್ಲಿ ಊಟ ರೂಮ್ ಅದೆಲ್ಲ ಸೇರ್ಸೋ 1.5 ಲಕ್ಷದಿಂದ 2 ಲಕ್ಷ ಬೇಕು. ಬಂದು ನಿಮ್ಗೆ ಜಾಬ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ಬಂದು ಜಾಬ್ ಹುಡುಕಿ ಜಾಬ್ ಆದ್ರೆ ಓಕೆ, ಜಾಬ್ ಆಗಿಲ್ಲ ಅಂದ್ರೆ ಅಷ್ಟು ದುಡ್ಡು ವೇಸ್ಟ್. ಮತ್ತೆ ಅದಕ್ಕೆ ನಾನು ಹೇಳೋ ಸಜೆಷನ್ ಏನು ಅಂದ್ರೆ, ಒಂದು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದೇ ಇದ್ರೆ ಮಾಡಿ. ಅದಕ್ಕೆ ರಿಪ್ಲೈ ಬಂದಿಲ್ವಾ, ವಿಸಿಟ್ ಅಂತೂ ಮಾಡಕ್ ಹೋಗ್ಬೇಡಿ. ಅಂದ್ರೆ ಯಾರೋ
ನಿಮ್ಮ ತುಂಬಾ ರಿಲೇಟಿವ್ ಇದ್ರೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ತಪ್ಪೇನಿಲ್ಲ. ನಿಮ್ಗೆ ಯಾರು ಬ್ಯಾಕ್ಗ್ರೌಂಡೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಅನ್ನೋರು ಮಾತ್ರ ಬರ್ಲೇಬೇಡ್ರಿ. ತುಂಬಾ ಕಷ್ಟ ಜಾಬ್ ಎಲ್ಲ ಹುಡ್ಕೋದು. ರೆಫರ್ ಇರಲಿಲ್ಲ ಅಂದ್ರೆ ಜಾಬ್ ಸಿಗಲ್ಲ. ನೀವು ವಿಸಿಟಿಂಗ್ ಇಲ್ಲಿ ವರ್ಕ್ ವಿಸಾದಲ್ಲಿ ಬಂದ್ರು ರೆಫರ್ ಇಲ್ಲ ಅಂದ್ರೆ ಜಾಬ್ ಆಗಲ್ಲ. 100% ನಾನು ಗ್ಯಾರಂಟಿ ಆಗಲ್ಲ. ಎಲ್ಲೋ 100ರಲ್ಲಿ ಯಾವುದೋ ಒಂದು ಆಗ್ಬೋದು ಅಷ್ಟೇ, ವೇಕೆನ್ಸಿ ಇತ್ತು ಅಂದ್ರೆ ಆ ಕಂಪ್ನಿಗಳಲ್ಲಿ. ಇನ್ನೊಂದು ಏನು ಅಂದ್ರೆ ಏಜೆಂಟ್ ಥ್ರೂ ಬರೋದು. ಏಜೆಂಟ್ ಅಂದ್ರೆ ಯಾರು ಅಂದ್ರೆ ಎಲ್ಲಾರು ಶೋರ್, ನಾನಂತೂ ಗ್ಯಾರಂಟಿ ಕೊಡಲ್ಲ ಎಲ್ಲ ಪಕ್ಕ ಇರ್ತಾರೆ ಅಂತ. ತುಂಬಾ ಬೆಂಗಳೂರಲ್ಲಿ ಇದಾವೆ ಟ್ರಸ್ಟ್ ಏಜೆನ್ಸಿಗಳು, ತುಂಬಾ ವರ್ಷಗಳಿಂದ ವರ್ಕ್ ಮಾಡ್ತಾ ಇದಾವೆ. ಅಂತವ್ ಬೇಕಾದ್ರೆ ನಾನು ಸಜೆಸ್ಟ್ ಮಾಡಿರ್ತೀನಿ ಅಷ್ಟೇ, ಸಜೆಸ್ಟ್ ಅಷ್ಟೇ. ನೀವು ಹೋಗ್ಬೇಕಾದ್ರೆ ಒಂದು ನಾನು ಕೇಳಿ ರೆಫರ್ ಅದ್ರ ಬಗ್ಗೆ ಹೇಳ್ತೀನಿ. ಮತ್ತೆ ನೀವು ವೆಬ್ಸೈಟ್ಗಳಲ್ಲೂ ಚೆಕ್ ಮಾಡ್ಬೋದು ಯಾವ್ದು ಟ್ರಸ್ಟ್ ಏಜೆನ್ಸಿಗಳಿದಾವೆ ಅಂತ. ಆನ್ಲೈನ್ ಅಲ್ಲೆಲ್ಲ ಗೊತ್ತಾಗುತ್ತೆ, ಗೌರ್ಮೆಂಟ್ ಕಡೆಯಿಂದ ಲೈಸೆನ್ಸ್ ಇರುತ್ತೆ ಅವಕ್ಕೆಲ್ಲ. ಅಂತವ್ ಕಡೆ ಹೋಗ್ಬೋದು. ಮತ್ತೆ ನಿಮ್ಗೆ ಯಾವ ತರ ಫೈಂಡ್ ಔಟ್ ಮಾಡೋದು ಫೇಕ್ ಏಜೆನ್ಸಿಗಳು ಮತ್ತೆ ಟ್ರಸ್ಟ್ ಅಂತಾರೆ. ಫೇಕ್ ಏಜೆನ್ಸಿಗಳು ಇದ್ದಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಹತ್ರ ದುಡ್ಡು ಕೇಳ್ತಾರೆ, ಅಂದ್ರೆ ಮೆಡಿಕಲ್ ಅದು ಇದು ಅಂತ. ಅಂತವಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾರು ದುಡ್ಡು ಕೇಳ್ತಾರೆ ಅವರೆಲ್ಲ ಫೇಕ್ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಮತ್ತೆ ನಾರ್ಮಲ್ ಏಜೆನ್ಸಿಗಳು ದುಡ್ಡು ಕೇಳಲ್ವಾ ಅಂತ ಅವರು ಕೇಳ್ತಾರೆ. ಯಾಕೆ ಅಂದ್ರೆ ಅವರು ನಿಮ್ಮ ಫಾಲೋ ಅಪ್ ಮಾಡ್ತಾರೆ. ಯಾಕೆ ಅಂದ್ರೆ ಇಂಟರ್ವ್ಯೂ ದಿವಸದಿಂದ ಹಿಡಿದು ನೀವು ಫ್ಲೈಟ್ ಎಕ್ಕಿ ದುಬೈಗೆ ಅಥವಾ ಸೌದಿಗೆ ಬರೋವರೆಗೂ ನಮ್ಮೇ ಫಾಲೋ ಅಪ್ ಮಾಡೋದು ನಿಮ್ಮನ್ನ. ಅದಕ್ಕೋಸ್ಕರ ಅವ್ರು ಚಾರ್ಜ್ ಮಾಡೇ ಮಾಡ್ತಾರೆ. ಆಕ್ಚುಲಿ ಅದು ಚಾರ್ಜ್ ಮಾಡೋಂಗಿಲ್ಲ. ಅದು ಚಾರ್ಜ್ ಮಾಡೋಂಗಿಲ್ಲ ಅಂದ್ರೂ ಅವ್ರು ಬಿಡಲ್ಲ. ಅಂದ್ರೆ ಮಾಮೂಲಿ ಗೊತ್ತಲ್ಲ ನಮ್ಮ ಇಂಡಿಯನ್ಸ್ ಅಲ್ಲಿ ಯಾವ ತರ ಬ್ಲಾಕ್ ಮನಿ ಇದಾಗುತ್ತೆ ಅಂತ. ಆತರ ಅಂದ್ರೆ ನಮ್ಗೊಂದು ಇರಬೇಕು, ನಮ್ದೊಂದು ಜಾಬ್, ನಾವು ಒಂದು ಲೈಫ್ ಸೆಟ್ಲ್ ಆಗ್ತಿದೆ ಅಂದ್ರೆ ನಾವು ಅವ್ರಿಗೆ ಸ್ವಲ್ಪ ದುಡ್ಡು ಏನೋ ಕೊಟ್ಬಿಟ್ಟು ಬರ್ಬೇಕಲ್ಲ. ಹಾಗಾಗಿ ನಮ್ಮ ಸ್ವಲ್ಪ ಏನೋ ಕೊಡ್ಬೇಕು. ಅದು ಏನ್ ಕೇಳ್ತಾರೆ ಅಂದ್ರೆ ಒಂದು ಬೇಸಿಕ್ ಸ್ಯಾಲರಿ ನಮ್ದು ಏನಿರುತ್ತೆ ಮೇ ಬಿ ಅದನ್ನ ಕೇಳ್ತಾರೆ ಅಷ್ಟೇ. ಅದು ಕೊಟ್ಬಿಟ್ಟು ಬರೋದ್ರಲ್ಲಿ ಏನ್ ತಪ್ಪಿಲ್ಲ. ಯಾಕೆಂದ್ರೆ ಇಲ್ಲಿ 1 ಲಕ್ಷ ರೂಪಾಯಿ ಸಂಬಳಕ್ಕೆ ಬಂದ ಅಂದ್ರೆ ನೀವು ಅಲ್ಲೊಂದು 50-60 ಸಾವಿರ ರೂಪಾಯಿ ಕೊಡೋದೇನ್ ಲಾಸ್ ಇಲ್ಲ. ನೀವ್ ಎಲ್ಲಾರು ಮತ್ ಕೇಳ್ಕೊಂಡು ಎಲ್ಲಾ ಏಜೆನ್ಸಿಗಳು ಒಂದೇ ದುಡ್ಡು ಕೇಳ್ತಾರೆ ಹೋದ್ರೆ ಅಂತ ಇದ್ರೆ ನೀವು ಕೊಡಕ್ಕೆ ಹೋಗ್ಬೇಡಿ, ಏಜೆನ್ಸಿ ಕಡೆ ಹೋಗ್ಬೇಡಿ. ಡೈರೆಕ್ಟ್ ಫ್ಲೈಟ್ ಹಾಕೊಂಡು ಬಂದು ಇಲ್ಲಿ ಜಾಬ್ ಹುಡುಕಿ ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಸಜೆಷನ್ ಏನು ಅಂದ್ರೆ ಬೆಂಗಳೂರಲ್ಲೇ ಇರೋ ಏಜೆನ್ಸಿಗಳ ಮುಖಾಂತರನೇ ಬನ್ನಿ. ಅಂದ್ರೆ ನಿಮ್ಗೆ ಜಾಬ್ ಆಯ್ತಾ, ಆಫರ್ ಲೆಟರ್ ಅನ್ನೋದು ಕೊಡ್ತಾರೆ ಸ್ಟಾರ್ಟಿಂಗು. ಆ ಆಫರ್ ಲೆಟರ್ ನನಗೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಮಾಡಿ, ಇದು ಪಕ್ಕ ಕಂಪ್ನಿನ ಏನು ಅಂತ ನಾನು ಇಲ್ಲಿ ಸರ್ಚ್ ಮಾಡಿ ಫೇಕ್ ಏನು ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಮತ್ತೆ ನನ್ಗೆ ಜಾಸ್ತಿ ಇರೋದು ಅಂದ್ರೆ ನಾನು ಮುಂಚೆ ಹೇಳ್ದಂಗೆ ITI ಡಿಪ್ಲೊಮಾ, ಮತ್ತೆ ಇಂಜಿನಿಯರಿಂಗ್, ಮತ್ತೆ ನರ್ಸಿಂಗು. ಮತ್ತೆ ಇನ್ನ ಯಾವುದೇ ತರ ಜಾಬ್ ಇರೋ ನಾನು ಇನ್ಫಾರ್ಮ್ ಮಾಡ್ತೀನಿ. ಇಂಥದ್ದೇ ಅಂತ ಏನಿಲ್ಲ, ಯಾವ ತರದ್ ಬೇಕಾದ್ರೂ ಜಾಬ್ ಆಗುತ್ತೆ. 10th ಫೈಲ್ ಆಗಿದ್ರು ಜಾಬ್ ಆಗುತ್ತೆ, PhD ಆಗಿದ್ರು ಜಾಬ್ ಆಗುತ್ತೆ. ಇಲ್ಲಿ ನಾನು ಸಜೆಷನ್ ಮಾಡ್ತೀನಿ. ಮೈನ್ ಏನು ಅಂದ್ರೆ ಲೇಡೀಸ್ ಸಾನು ನನ್ನ ವಿಡಿಯೋ ನೋಡಿ ತುಂಬಾ ಜನ ಮೆಸೇಜ್ ಮಾಡ್ತಿದ್ದಾರೆ, ಇಂಜಿನಿಯರ್ಸ್. ಬಟ್ ಏನು ಅಂದ್ರೆ ಸೌದಿಯಲ್ಲಿ ಲೇಡೀಸ್ಗೆ ಅಷ್ಟು ಸಾಮಾನ್ಯ ಜಾಬ್ ಆಗಲ್ಲ. ಅದು ದುಬೈಯಲ್ಲಿ ಆಗುತ್ತೆ. ನಾನು ದುಬೈಯಲ್ಲಿ ಇರೋರಿಗೆ ನನ್ನ ಫ್ರೆಂಡ್ಸ್ಗಳಿಗೆ ಹೇಳಿದ್ದೀನಿ, ಅಂದ್ರೆ ಯಾವ್ದಾನ ಬಂದ್ರೆ ಜಾಬ್ ಸಜೆಸ್ಟ್ ಮಾಡಿ ಅಂತ. ಸೌದಿಯಲ್ಲಿ ಪಕ್ಕ ಆಗೋದು ಅಂದ್ರೆ ಬಾಯ್ಸ್ಗಳಿಗೆ ಮಾತ್ರ. ಯಾರು ಬಾಯ್ಸ್ಗಳಿಗೆ ಇದಾಗುತ್ತೆ. ಸೌದಿಯಲ್ಲಿ ಸೌದಿಯಲ್ಲಿ ಲೇಡೀಸ್ಗಳಿಗೆ ಜಾಬ್ ಯಾವುದು ತುಂಬಾ ವೇಕೆನ್ಸಿ ಇದೆ ಅಂದ್ರೆ ಮೆಡಿಕಲ್ ಫೀಲ್ಡ್, ನರ್ಸಿಂಗು, ಮತ್ತೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಇದೆ. ಟೀಚರ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ಲ್ಯಾಂಗ್ವೇಜ್ ಕಂಪಲ್ಸರಿ ಅರಬಿಕ್ ಬರ್ಬೇಕು ಅಂತ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಟೀಚರ್ ಸ್ವಲ್ಪ ಕಷ್ಟ. ನರ್ಸಿಂಗ್ ಬೆಸ್ಟ್. ನರ್ಸು ಹಿಂದಿ ಮತ್ತೆ ಸ್ವಲ್ಪ ಇಂಗ್ಲಿಷ್ ಮೇಂಟೈನ್ ಮಾಡೋದು ಬಂದ್ರೆ ಸಾಕು. ಈಗ ನಿಮಗೆ ಮಲಯಾಳಿ ಬರ್ತದೆ ಅಂದ್ರೆ ಇನ್ನೂ ಒಳ್ಳೇದೆ. ಎಲ್ಲ ಹಾಸ್ಪಿಟಲ್ ಫುಲ್ ಮಲಯಾಳಿ ಲ್ಯಾಂಗ್ವೇಜ್ ನಡೆಯುತ್ತೆ. ಮತ್ತೆ ನಮ್ಗೆ ಇನ್ನೊಂದು ಕ್ವಶನ್ ಏನು ಅಂದ್ರೆ ಪರ್ಫೆಕ್ಟ್ ಇಂಗ್ಲಿಷ್ ಬರ್ಬೇಕಾ ಅಂತ ತುಂಬಾ ಜನ ಅದನ್ನೇ ಕೇಳೋದು, ನಮ್ಗೆ ಇಂಗ್ಲಿಷ್ ಬರಲ್ಲ ಬ್ರೋ ಏನ್ ಮಾಡ್ಬೋದು ಅಂತ. ನೀವು ಒಂದು ಅರ್ಥ ಮಾಡ್ಕೊಂಬಿಡಿ, ನಿಮ್ಮ ಕೆಲಸ ಯಾವುದು ಅಂದ್ರೆ ಕಸ್ಟಮರ್ ಜೊತೆ ಮಾತಾಡೋ ಕಸ್ಟಮರ್ ಜೊತೆ ಇದ್ ಮಾಡೋ ಅಂತದ್ದು ಯಾವ ಜಾಬ್ಗಳಿದೆ ಅಂದ್ರೆ ನಿಮ್ಗೆ ಕಂಪಲ್ಸರಿ ಇಂಗ್ಲಿಷ್ ಬರಬೇಕು. ಇಲ್ಲ ನೀವು ಕಸ್ಟಮರ್ ಜೊತೆ ಮಾತಾಡಲ್ಲ, ನಿಮ್ ಕಂಪ್ನಿ ಎಂಪ್ಲಾಯಿಗಳ ಜೊತೆ ನಿಮ್ ಕೆಲಸಗಳು ಆತರ ಕಂಪ್ನಿ ಒಳಗಡೆನೆ ನಿಮ್ಮ ವರ್ಕ್ ಇರುತ್ತೆ, ಬೇರೆ ಕಸ್ಟಮರ್ ಜೊತೆ ಹೋಗಲ್ಲ. ಆತರ ಆದ್ರೆ ನಿಮ್ಗೆ ಬೇಸಿಕ್ ಇಂಗ್ಲಿಷ್ ಬಂದ್ರೆ ಸಾಕು, ಸ್ವಲ್ಪ ಹಿಂದಿ ಬಂದ್ರೆ ಸಾಕು, ಮೇಂಟೈನ್ ಆಗ್ಬಿಡುತ್ತೆ. ಮತ್ತೆ ಇನ್ನ ಸ್ಯಾಲ್ರಿ ಬಗ್ಗೆ ಹೇಳೋದಾದ್ರೆ ನಿಮ್ ಸ್ಕಿಲ್ ಮತ್ತೆ ನೀವು ಮಾತಾಡಿದ್ರು ಇಂಟರ್ವ್ಯೂ ಅಲ್ಲಿ ಯಾವ ತರ ಮಾತಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ದುಡ್ಡು ಕೊಟ್ಟು ಮೋಸ ಹೋಗ್ಬೇಡಿ. ಸ್ವಲ್ಪ ಡೀಪ್ ಆಗಿ ಯೋಚನೆ ಅಂದ್ರೆ ಸ್ವಲ್ಪ ಎಂಕ್ವೈರಿಗಳು ಇವಾಗ ಆರಾಮ್ ಮಾಡ್ಬೋದು ಎಲ್ಲ. ಆತರ ಮಾಡಿ ಆದಷ್ಟು ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಎಲ್ಲಿ ಹೋಗ್ಬೇಕು ಏನು ಅಂತ. ಫಸ್ಟ್ ಒಂದ್ ವೀಕ್ ಮುಂಚೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದು ನೋಡಿ ಒಬ್ಬ ಹುಡುಗ ಬೆಂಗಳೂರು ಅಂದ್ರೆ ದಕ್ಷಿಣ ಕನ್ನಡದವರು ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಈ ತರ ಇಂಟರ್ವ್ಯೂ ಆಗಿದೆ ಹೋಗೋದಾ ಬೇಡ ಯಾವ ತರ ಏನು ಅಂತ. ಆದ್ರೆ ಅಲ್ಲಿ ಇಂಟರ್ವ್ಯೂ ಆಗ್ತಿದ್ದಿದೆ ನಮ್ಮ ಕಂಪ್ನಿದೆ. ಹಾಗಾಗಿ ನಂಗೆ ತುಂಬಾ ಈಸಿ ಆಯ್ತು ಫೈಂಡ್ ಔಟ್ ಮಾಡಿ ಹೋಗು ಅಂತ ಎಲ್ಲ ರೆಫರ್ ಮಾಡಿ. ಆಲ್ರೆಡಿ ಪಾಸ್ ಆಗಿದ್ದಾನೆ ಇಂಟರ್ವ್ಯೂ, ಇನ್ ಪ್ರಾಕ್ಟಿಕಲ್ ಇದೆ. ಪ್ರಾಕ್ಟಿಕಲ್ ಆಲ್ಮೋಸ್ಟ್ ಆಗತ್ತೆ, ಯಾಕೆಂದ್ರೆ ಸ್ವಲ್ಪ ನಮ್ ಕಡೆಯಿಂದ ರೆಫರ್ ಹೋಗಿದೆ ಅದ್ ಕಡೆ. ಹಾಗಾಗಿ ಅವ್ನು ಸೆಲೆಕ್ಷನ್ ಆಗಿ ಬಂದೇ ಬರ್ತಾನೆ ಪಕ್ಕ. ಅವ್ನು ಬಂದಾದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ. ನಂಗಂತೂ ಖುಷಿ ನನ್ನ ಕಡೆಯಿಂದ ಒಬ್ಬ ಬರ್ತಿದ್ದಾನೆ ಅಂತ. ನನ್ಗಿನ್ನ ಅದೇ ತರ ಇನ್ನ ನನ್ನ ಕೈಯಲ್ಲಿ ಎಷ್ಟು ಸಜೆಸ್ಟ್ ಆಗಿ ಎಷ್ಟು ಜನ ಕೆಲಸ ಕೊಡ್ಸಕ್ಕಾಗುತ್ತಾ ಕನ್ನಡಿಗರು, ನಾನು ಪಕ್ಕ ಕೊಡಿಸ್ತೀನಿ. ಹಾಗೆ ತುಂಬಾ ಜನ ಕಾಲ್ ಮಾಡಿದ್ದಾರೆ, ಬಟ್ ಇನ್ನ
ಸುಮಾರು ಜನ ಹತ್ರ ಪಾಸ್ಪೋರ್ಟ್ಗಳಾಗಿಲ್ಲ. ನಾನು ಫಸ್ಟ್ ಸಜೆಷನ್ ಮಾಡೋದೇ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಿ, ನೆಕ್ಸ್ಟ್ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ಎಲ್ಲಿ ಹೋಗ್ಬೇಕು ಏನು ಅಂತ ನಾನು ಹೇಳ್ತೀನಿ. ನಿಮ್ ಕೆಲಸ ಕೊಡ್ಸೋ ಜವಾಬ್ದಾರಿ ಅಂತೂ ನಂದಲ್ಲ, ನಾನು ಸಜೆಸ್ಟ್ ಮಾಡ್ತೀನಿ. ನಿಮ್ ಪ್ರಯತ್ನ ನೀವು ಮಾಡಿ. ಹಾಗೆ ಲಾಸ್ಟ್ ಹೇಳಿದ್ನಲ್ಲ ಇಂಟರ್ವ್ಯೂ ಪಾಸ್ ಆಗಿದ್ದಾನೆ ಅಂತ, ನಾನು ಸಜೆಸ್ಟ್ ಮಾಡಿದ್ದಷ್ಟೇ. ಅವನು ಇಂಟರ್ವ್ಯೂ ಪಾಸ್ ಆಗಿರೋದು ಅವನದು ಶ್ರಮ ಮತ್ತೆ ಅವನದು ನಾಲೆಡ್ಜ್ ಅಷ್ಟೇ. ಥ್ಯಾಂಕ್ ಯು. ನಿಮ್ಗೆ ಏನಾದ್ರೂ ಜಾಬ್ಗಳ ಬಗ್ಗೆ ಮತ್ತೆ ಏನಾದ್ರೂ ಸ್ವಲ್ಪ ಕನ್ಫ್ಯೂಷನ್ ಮತ್ತೆ ಡೌಟ್ಸ್ ಗಳಿದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಇದೆಯಲ್ಲ ಅಲ್ಲಿ ಮೆಸೇಜ್ ಮಾಡಿ, ನಾನು ಹೇಳ್ತೀನಿ. ಆಮೇಲೆ ಕೊನೆಯದಾಗಿ ಏನು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನ, ಬೆಲ್ ಐಕಾನ್ ಐತಲ್ಲ ಒತ್ಬಿಡಿ. ಹಂಗೆ ಏನೇ ಜಾಬ್ ವೇಕೆನ್ಸಿ ಇತ್ತು ಅಂದ್ರೆ ನಮ್ಮ ಕನ್ನಡಿಗರ ಮಾತ್ರ ನಾನು ಪಕ್ಕ ಹೇಳ್ತೀನಿ. ಗಲ್ಫ್ ಜಾಬ್ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ಸಜೆಸ್ಟ್ ಮಾಡ್ತಾ ಇರ್ತೀನಿ. ಒಟ್ನಲ್ಲಿ ನೀವು ಬರ್ಬೇಕು ಅಂತ ಅನ್ಕೊಂಡಿದ್ರೆ ಪಕ್ಕ ನೀವು ಬರಂಗ್ ನಾನ್ ಮಾಡೇ ಮಾಡ್ತೀನಿ, ಇದಂತೂ ನಾನು ಗ್ಯಾರಂಟಿ. ಥ್ಯಾಂಕ್ ಯು.